ಒಳ್ಳೆಯ ಮನೆತನದಲ್ಲಿ ಹುಟ್ಟಿದವನೊಂದು ಕಡೆ, ಒಳ್ಳೆಯ ಮನೆತನ ಅಲ್ಲದ್ದರಲ್ಲಿ ಹುಟ್ಟಿದವನೊಂದು ಕಡೆ. ಹೀಗೆ ಇಬ್ಬರಿದ್ದರೆ ಇವರಲ್ಲಿ ಯಾರು ಶ್ರೇಷ್ಠ ಅನ್ನೋದನ್ನು ಇಲ್ಲೊಬ್ಬ ಪ್ರಾಜ್ಞ ಹೇಳ್ತಾನೆ. ಅವನ ಪ್ರಕಾರ ಯಾರು ನೀತಿಯ ಗಡಿಯನ್ನು ದಾಟುವುದಿಲ್ಲವೋ, ಯಾರು ಪುಣ್ಯವನ್ನು ಅಪೇಕ್ಷೆ ಪಡ್ತಾನೋ ಮತ್ತು ಯಾರು ಮೃದುವಾದ ಸ್ವಭಾವ ಇಟ್ಟುಕೊಂಡಿರ್ತಾನೋ, ಯಾರಿಗೆ ಸಂಯಮ ಇರುತ್ತೋ, ಅವನು 100 ಜನ ಒಳ್ಳೆಯ ಮನೆತನದಲ್ಲಿ ಹುಟ್ಟಿದವರಿಗಿಂತಲೂ ಶ್ರೇಷ್ಠ ಅಂತ ಹೇಳ್ತಾನೆ. ಶ್ರೇಷ್ಠತೆಯ ಮಾನದಂಡ ಯಾವುದು ಅಂದರೆ ಅದು ಸ್ವಭಾವ. ಮೃದುವಾದ ಸ್ವಭಾವ ಇರಬೇಕು, ತನ್ನ ಮೇಲೆ ತನಗೆ ನಿಯಂತ್ರಣ ಇರಬೇಕು ಮತ್ತು ತಾನು ಮಾಡುವ ಎಲ್ಲ ಕಾರ್ಯಗಳಿಂದ ಪುಣ್ಯ ಬರಬೇಕು ಅಂತ ಇರಬೇಕು. ಪುಣ್ಯ ಬರಬೇಕು ಅಂದರೆ ಅರ್ಥ ಏನು? ಒಳ್ಳೆಯ ಕೆಲಸ ಮಾಡಿದಾಗ ಮಾತ್ರ ಪುಣ್ಯ ಬರುತ್ತೆ. ಅದರ ಅರ್ಥ ಪುಣ್ಯಕ್ಕೆ ಬೇಕಾದ ಕಾರ್ಯಗಳನ್ನು ಅಂದರೆ ಒಳಿತಿನ ಕಾರ್ಯಗಳನ್ನು ಮಾತ್ರ ಮಾಡ್ತಾ ಇರಬೇಕು ಮತ್ತು ಯಾವ ಗಡಿಯನ್ನು ಅವನು ದಾಟಬಾರದು. ಹೀಗಿದ್ರೆ ಅವನಂತ ಶ್ರೇಷ್ಠ ಇನ್ನೊಬ್ಬನಿಲ್ಲ. ಅಕುಲೀನ ಕುಲೀನಶ್ಚ ಮರ್ಯಾದಾಂ ಯೋನ ಲಂಘಯೇತ್ ಧರ್ಮಾಪೇಕ್ಷಿ ಮೃದುರ್ದಾಂತೋ ನ ಕುಲೀನಶತೈರ್ವರಃ. ಶುಭಂ ಭೂಯಾತ್.